ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಈಗ ಯುವರ್ ವೀಕ್ ಅಹೆಡ್ ಒಂದು ಜನರಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಪೈಲ್ ಇದೆ. ಯಾರ್ಯಾರ್ದು ಡೇಟ್ ಆಫ್ ಬರ್ತ್ 1 to 10 ಇದೆಯಾ ಅವ್ರದ್ದು ಪೈಲ್ ನಂಬರ್ 1, 11 to 20 ಪೈಲ್ ನಂಬರ್ 2, 21 to 31 ಪೈಲ್ ನಂಬರ್ 3. ನಿಮ್ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ ಪೈಲ್ಗಳನ್ನ ಆರಿಸ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನಿಮ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಯಾರ್ಯಾರ್ದು ಬರ್ತ್ ಡೇಟು 1 to 10 ತನಕ ಇದೆಯೋ ಅವ್ರದ್ದು ಕಾರ್ಡ್ಸ್ ನೋಡೋಣ. ಫಸ್ಟ್ ರಿಲೇಶನ್ಶಿಪ್ ಬಗ್ಗೆ ನೋಡೋಣ. ಪ್ರಿನ್ಸೆಸ್ ಆಫ್ ಪೆಂಟಿಕಲ್ಸ್, ರೀಬರ್ತ್ ಮತ್ತೆ 2 of Wands. ಇಲ್ಲಿ 5 of Wands ಬಾಟಮ್ ಆಫ್ ದಿ ಡೆಕ್. ಇಲ್ಲಿ ರಿಲೇಶನ್ಶಿಪ್ ಬಗ್ಗೆ ಈ ವೀಕಲ್ಲಿ ಏನ್ ಬರಬಹುದು ನಿಮ್ಗೆ ಆ ಥರ ನೋಡಿದಾಗ ಇಲ್ಲಿ ಒಂದು ನಿಮ್ ರಿಲೇಶನ್ಶಿಪ್ ನಲ್ಲಿ ರೀಬರ್ತ್ ಇರಬಹುದು. ಯಾರ್ಯಾರು ಸಿಂಗಲ್ ಇದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಪ್ರಪೋಸಲ್ ಬರಬಹುದು. ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿರೋರ್ಗೆ ಒಂದು ವಾರ್ನಿಂಗ್ ಇದೆ. ಸ್ವಲ್ಪ ನೀವು ಮಾತುಕತೆಗಳಾಗ್ಲಿ ಅದರಲ್ಲಿ ಹುಷಾರಾಗಿರ್ಬೇಕು. ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗಬಹುದು ಆ ಥರ ಇಲ್ಲಿ ಹೇಳತ್ತೆ. ಬರೋ ವಾರದಲ್ಲಿ ಸ್ವಲ್ಪ ಮಾತುಕತೆಗಳಲ್ಲಾಗ್ಲಿ ನಿಮ್ಮ ಒಂದು ಬಿಹೇವಿಯರ್ ಅಲ್ಲಾಗ್ಲಿ ಸ್ವಲ್ಪ ಕಾಶಿಯಸ್ ಆಗಿರಿ ಆ ಥರ ಇಲ್ಲಿ ಹೇಳ್ತಾ ಇದೆ. ಮತ್ತೆ ಯಾರ್ಯಾರು ಹೊಸದಾಗಿ ನೀವೊಂದು ಡೇಟಿಂಗ್ ಮಾಡ್ತಾ ಇದ್ದೀರಾ, ಒಂದು ರಿಲೇಶನ್ಶಿಪ್ಗೋಸ್ಕರ ಹುಡುಕ್ತಾ ಇದ್ದೀರಾ, ಅವ್ರಿಗೆಲ್ಲ ಹೊಸ ಒಂದು ಪ್ರಪೋಸಲ್ ಬರಬಹುದು ಆ ಥರ ಇಲ್ಲಿ ತೋರಿಸ್ತಾ ಇದೆ. ಪ್ರಿನ್ಸೆಸ್ ಆಫ್ ಪೆಂಟಿಕಲ್ಸ್ ಆದ್ರಿಂದ ಇಲ್ಲಿ ಕೆಲವ್ರಿಗೆ ಒಂದು ಡಿಸಿಷನ್ ಮೇಕಿಂಗು ಇದೆ. ನೋಡೋಣ. ವಾಟ್ ಶುಡ್ ಯು ಎಕ್ಸ್ಪೆಕ್ಟ್ ದಿಸ್ ವೀಕ್? ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಈ ವಾರ ನೋಡೋಣ. ಇಲ್ಲಿ ಕಿಂಗ್ ಆಫ್ ಸಾರ್ಡ್ಸ್, 2 of Cups, ವಾವ್. ಇಲ್ಲಿ 8 of Wands ಮತ್ತೆ ಕ್ವೀನ್ ಆಫ್ Wands. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಈ ವಾರ ಬರೋ ವಾರ ನೀವು ಒಂದು ಕಮಿಟ್ಮೆಂಟ್ ಆಗಿರಬಹುದು. ಕೆಲವರು ಯಾರ್ಯಾರು ಜಾಬ್ಗೆಲ್ಲ ಅಪಿಯರ್ ಆಗಿದ್ದೀರಾ ಇಂಟರ್ವ್ಯೂಗಳಿಗೆ ಅದಕ್ಕೆಲ್ಲ ಅವ್ರಿಗೆ ಒಂದು ಸೆಟ್ಲ್ ಆಗಬಹುದು, ಒಂದು ರಿಸಲ್ಟ್ಸ್ ಎಲ್ಲ ಬರಬಹುದು ಆ ಥರ ಇಲ್ಲಿ ಹೇಳ್ತಾ ಇದೆ. 8 of Wands ಯಾರ್ಯಾರು ಪ್ರಯತ್ನ ಪಟ್ಟಿದ್ದೀರಾ ಜಾಬ್ಗಳಿಗೆ ಅವರಿಗೆಲ್ಲ ಇಲ್ಲೊಂದು ಕಮಿಟ್ಮೆಂಟ್ ಆಗಬಹುದು 2 of Cups ಇರೋದ್ರಿಂದ. ಮತ್ತೆ ರಿಲೇಶನ್ಶಿಪ್ ನಲ್ಲೂ ಅಷ್ಟೇ ಕಮಿಟ್ಮೆಂಟ್ ಇರಬಹುದು. ಇಲ್ಲಿ ದಿ ಕಿಂಗ್ ಆಫ್ ಸಾರ್ಡ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್ ಆ ಥರ ಇಲ್ಲಿ ನೋಡಿದಾಗ ನಿಮ್ಗೆ ಒಂದು ಜಾಬ್ ಸೆಲೆಕ್ಷನ್ ಆಗಬಹುದು ಆ ಥರ ಇಲ್ಲಿ ತೋರಿಸ್ತಾ ಇದೆ ಕಿಂಗ್ ಆಫ್ ಸಾರ್ಡ್ಸ್, ನಾನು ಮೊದಲೇ ಹೇಳಿದ ಹಾಗೆ. ಮತ್ತೆ ಇದಕ್ಕೆ ಹಾಗೆ ನೋಡ್ತಾ ಹೋಗೋಣ. ವಾಟ್ ಆಪರ್ಚುನಿಟೀಸ್ ಓಪನ್ ಅಪ್ ಫಾರ್ ಯು ದಿಸ್ ವೀಕ್ ಆ ಥರ ನೋಡಿದಾಗ ಇಲ್ಲಿ 9 of Swords, 4 of Pentacles, ಇಲ್ಲಿ ದಿ ಸ್ಟಾರ್ ಕಾರ್ಡ್, 10 of Swords. ನಿಮ್ಗೆ ಏನು ಆಪರ್ಚುನಿಟೀಸ್ಗಳು ಈ ವಾರ ಬರಬಹುದು ಆ ಥರ ನೋಡಿದಾಗ ಇಲ್ಲಿ ಇಷ್ಟು ದಿವಸ ನಿಮ್ದು ಏನೇನು ಕಷ್ಟಗಳಿತ್ತು, ಯಾವ್ಯಾವ್ದಕ್ಕೆ ವೇಟ್ ಮಾಡ್ತಾ ಇದ್ರಿ, ಇಲ್ಲಿ 10 of Swords ಏನ್ ಹೇಳುತ್ತೆ ಅದೆಲ್ಲ ಮುಗಿದು ನಿಮ್ಗೆ 9 of Swords, 10 of Swords ಒಂದು ಕನ್ಕ್ಲೂಷನ್ ತೋರಿಸುತ್ತೆ. ಆದ್ರಿಂದ ಇಲ್ಲಿ 4 of Pentacles ಮತ್ತೆ ಸ್ಟಾರ್ ಕಾರ್ಡ್ ಇರೋದ್ರಿಂದ ಯೋ ಸ್ಟಾರ್ ವಿಲ್ ಶೈನ್ ಆ ಥರ ಆಪರ್ಚುನಿಟೀಸ್ಗಳು ಬರಬಹುದು. 4 of Pentacles ನಿಮ್ಗೆ ಒಂದು ಒಳ್ಳೆ ಜಾಬ್ ಸಿಗಬಹುದು
ಆ ಥರ ಇಲ್ಲಿ ಹೇಳ್ತಾ ಇದೆ. ನೀವು ರಿಸಲ್ಟ್ಗೋಸ್ಕರ ಕಾಯಬಹುದು. ಯಾರ್ಯಾರು ಜಾಬ್ಗೆಲ್ಲ ಅಪಿಯರ್ ಆಗಿದ್ದೀರಾ, ಇಂಟರ್ವ್ಯೂ, ಆ ಥರನೇ ಹೇಳ್ತಾ ಹೋಗ್ತಾ ಇದೆ. ಅಪರ್ಚುನಿಟೀಸ್ ಇದೆ ಮುಂದೆ ನಿಮಗೆ. ಎನಿಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ನೋಡೋಣ. ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಏನಾದರೂ ಬರ್ಬೋದಾ ನಿಮಗೆ? ಆ ಥರ ನೋಡಿದಾಗ ಏನ್ ಹೇಳುತ್ತೆ ಈ ವಾರ ನಿಮಗೆ? ಇಲ್ಲಿ ದಿ ಹೈ ಪ್ರೀಸ್ಟ್ ಮತ್ತೆ 8 of cups, 4 of swords, unexpected news of the week, 9 of cups. You will be happy ಅಂತ ಹೇಳ್ತಾ ಇದೆ. ಕೆಲವು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ಗಳು ಬರ್ಬೋದು ನಿಮಗೆ. 9 of cups ಇರೋದ್ರಿಂದ ನಿಮ್ ಜೀವನದಲ್ಲಿ ಒಂದು ಸಂತೋಷದ ಸುದ್ದಿ ಬಂದು ಯು ವಿಲ್ ರಿಲ್ಯಾಕ್ಸ್ ಆ ಥರ ಹೇಳ್ತಾ ಇದೆ 4 of swords. ಆದ್ರಿಂದ ಇಷ್ಟು ದಿವಸ ನೀವು ಎಷ್ಟೊಂದೆಲ್ಲ ಅಪರ್ಚುನಿಟೀಸ್ ಇದ್ರೂ ಸಹಿತ ಕೆಲವು ನಿಮ್ಗೆ ಬರ್ತಾ ಇರಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ಸ್ ಇತ್ತು ನಿಮ್ ಜೀವನದಲ್ಲಿ. ಆ ಥರ ನೋಡಿದಾಗ ಕೆಲವು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ಗಳು ಬರಬಹುದು, ನೀವು ಖುಷಿಯಾಗಿರ್ತೀರಾ. ಆ ಥರ ಇಲ್ಲಿ 9 of cups ಹೇಳ್ತಾ ಇದೆ. ಆದ್ರಿಂದ ವಾಟ್ ಯು ನೀಡ್ ಟು ಲೀವ್ ಬಿಹೈಂಡ್ ಆ ಥರ ನೋಡಿದಾಗ ಅದಕ್ಕೆ ನೋಡೋಣ ಇಲ್ಲಿ. ವಾಟ್ ಯು ಹ್ಯಾವ್ ಟು ಸರೆಂಡರ್. ಇಲ್ಲಿ ಸರೆಂಡರ್ ದಿ ಐಡಿಯಾ ಯು ಕ್ಯಾನ್ ಫಿಕ್ಸ್ ಸಮ್ ಒನ್ ಆ ಥರ ಹೇಳ್ತಾ ಇದೆ. ಇಟ್ ಈಸ್ ಟೈಮ್ ಫಾರ್ ಎ ರಿಲೇಶನ್ಶಿಪ್ ಟು ಶಿಫ್ಟ್. ಮತ್ತೆ ಇಲ್ಲಿ ಸರೆಂಡರ್ ಕಂಪ್ಯಾರಿಸನ್ಸ್ ವಿತ್ ಅದರ್ ಪೀಪಲ್. ಮತ್ತೆ ಸರೆಂಡರ್ ಯುವರ್ ಫಿಯರ್ ಆಫ್ ಚೇಂಜ್ ಆ ಥರ ಹೇಳ್ತಾ ಇದೆ. ಮತ್ತೆ ಒರಾಕಲ್ ಕಾರ್ಡ್ಸ್ ಅಲ್ಲೂ ನೋಡೋಣ. ವಾಟ್ ಯು ನೀಡ್ ಟು ಸರೆಂಡರ್, ವಾಟ್ ಯು ನೀಡ್ ಟು ಲೀವ್ ಬಿಹೈಂಡ್ ಆ ಥರ ನೋಡಿದಾಗ 3 of wands, 5 of cups, ಇಲ್ಲಿ 2 of swords. ನೀವೇನ್ ಬಿಡಬೇಕು ಈ ವಾರ? 3 of cups. ಇಲ್ಲಿ ಕೆಲವು ಐಡಿಯಾಸ್ ಕೊಡ್ತಾ ಇದೆ ನಿಮ್ಗೆ. 3 of wands. ಕೆಲವು ಸರಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ. ಕೆಲವು ನಿಮ್ಮ ಡ್ರೀಮ್ಸ್ ಎಲ್ಲ ಆ ಥರ ಮ್ಯಾನಿಫೆಸ್ಟ್ ಮಾಡ್ಕೊಂಡವಾಗ ನೀವು ಫೋಕಸ್ ಆನ್ ಯುವರ್ ಡ್ರೀಮ್ಸ್ ಆ ಥರ ಹೇಳ್ತಾ ಇದೆ. 5 of cups. ಇಲ್ಲಿ 5 of cups ಯಾವಾಗನೂ ಏನ್ ಹೇಳುತ್ತೆ, ನಿಮ್ಗೆ ಏನೇನೋ ಅಪರ್ಚುನಿಟೀಸ್ಗಳಿದೆ, ಆದ್ರೆ ಯಾವ್ದು ಇಲ್ವೋ ಅದ್ರ ಕಡೆ ನಿಮ್ ಗಮನ ಹೋಗಿ ಒಂಥರ ನೀವು ಸ್ವಲ್ಪ ಬೇಜಾರಲ್ಲಿರ್ತೀರಾ, ಕೆಲವು ಸಾರಿ ಡಿಪ್ರೆಸ್ ಆಗ್ತೀರಾ. ಇಲ್ಲಿ 2 of swords ಅದೇ ಹೇಳತ್ತೆ. 2 sides of a coin. ನಿಮ್ಗೊಂದ್ಸರಿ ಎಷ್ಟೊಂದೆಲ್ಲ ಅಪರ್ಚುನಿಟೀಸ್ ಇದ್ರೂನು ಕೆಲವು ಸರಿ ಯಾವುದೋ ಇಲ್ಲದ ಒಂದು ಆಸೆನ ನೆನೆಸ್ಕೊಂಡು ನೀವು ತುಂಬಾ ಬೇಜಾರ್ ಮಾಡ್ಕೋತೀರಾ. ಆ ಥರ ಇಲ್ಲಿ ಹೇಳ್ತಾ ಇದೆ. 3 of cups ಇರೋದ್ರಿಂದ ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ಪಾರ್ಟಿ ಮಾಡೋದಾಗ್ಲಿ, ಎಂಜಾಯ್ ಮಾಡೋದಾಗ್ಲಿ ಆ ಥರ ಸ್ವಲ್ಪ ಹುಷಾರಾಗಿರ್ಬೇಕು ಫ್ರೆಂಡ್ಸ್ ಜೊತೆ ಮಾತಾಡುವಾಗ. ಆ ಥರ ಇಲ್ಲಿ ಹೇಳ್ತಾ ಇದೆ. ಬರೋ ವಾರ ಸ್ವಲ್ಪ ನೀವು ಮಾತುಕತೆಗಳಲ್ಲಿ ಹುಷಾರಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ವಾಟ್ ಯು ನೀಡ್ ಟು ಫೋಕಸ್ ಆನ್, ಯಾವ್ದ್ರ ಮೇಲೆ ನೀವು ಗಮನ ಹರಿಸಬೇಕು ಆ ಥರ ನೋಡಿದಾಗ ದಿ ಲೇಡಿ. ಇಲ್ಲಿ 3 of swords, ಮತ್ತೆ 7 of pentacles. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ 8 of pentacles. ಇವೆಲ್ಲ ಏನ್ ಹೇಳ್ತಾ ಇದೆ ಅಂತಂದ್ರೆ ಯು ಹ್ಯಾವ್ ಟು ಡೂ ಸಮ್ ಹಾರ್ಡ್ ವರ್ಕ್ ಆ ತರ ಇಲ್ಲಿ ತೋರಿಸ್ತಾ ಇದೆ. ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಆ ತರ ನೋಡಿದಾಗ ಈ ವಾರ ನೀವು ಯಾವ್ದ್ ಕಡೆ ಗಮನ ಹರಿಸಬೇಕು ಆ ತರ ನೋಡಿದಾಗ ನಿಮ್ಮ ಒಂದು ಹಾರ್ಡ್ ವರ್ಕ್, ನೀವು ಜಾಬಲ್ಲಿ ಇರಬಹುದು, ನಿಮ್ ಕೆರಿಯರ್ ಆಗಿರಬಹುದು, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದೆ ಇದು. ಫೋಕಸ್ ಆನ್ ಯುವರ್ ಹಾರ್ಡ್ ವರ್ಕ್ ಆ ತರ. ಇಲ್ಲ ಅಂತಂದ್ರೆ ಕೆಲವು ಸರಿ ನಿಮ್ಗೆ ಬೇಜಾರಾಗಬಹುದು, ಕೆಲವು ನಿಮ್ ಕೆಲಸಗಳು ಕೆಡೋ ಪರಿಸ್ಥಿತಿ ಬರಬಹುದು. ಆ ತರ ಇಲ್ಲಿ ವಾರ್ನ್ ಮಾಡ್ತಾ ಇದೆ. ಆದ್ರಿಂದ ಫೋಕಸ್ ಆನ್ ಯುವರ್ ಹಾರ್ಡ್ ವರ್ಕ್
ಇಲ್ಲಿ 8 ಆಫ್ ಪೆಂಟಕಲ್ಸ್. ನೀವು ಸ್ವಲ್ಪ ವರ್ಕ್ ಕಡೆ ಗಮನ ಹರಿಸಬೇಕು. ಯಾರ್ಯಾರು ಕೆರಿಯರ್ ಜಾಬ್ ಅಲ್ಲಿ ಇದ್ದೀರಾ ಅವರೆಲ್ಲ, ಮತ್ತೆ ರಿಲೇಶನ್ಶಿಪ್ ನಲ್ಲಿ ಇರೋರು ಅಷ್ಟೇ. ಓವರ್ ಆಲ್ ಅಡ್ವೈಸ್ ಏನ್ ಕೊಡಬಹುದು, ಇದು ಏನ್ ಅಡ್ವೈಸ್ ಮಾಡಬಹುದು ನಿಮ್ಗೆ ಈ ಟ್ಯಾರೋ ಕಾರ್ಡ್ಸ್ ನೋಡೋಣ. ದಿ ವರ್ಲ್ಡ್ ಕಾರ್ಡ್, ದಿ ಡೆತ್ ಕಾರ್ಡ್, ದಿ ಹೈ ಪ್ರೀಸ್ಟೆಸ್, ಏಸ್ ಆಫ್ ಕಪ್ಸ್. ನಿಮ್ಗೇನೊಂದು ಅಡ್ವೈಸ್ ಇಲ್ಲಿ ಇದೆ ಈ ಟ್ಯಾರೋ ಕಾರ್ಡ್ಸ್ ಈ ವಾರ. ಆ ಥರ ನೋಡಿದಾಗ ಇಲ್ಲಿ ವರ್ಲ್ಡ್ ಕಾರ್ಡ್ ಏನ್ ಹೇಳತ್ತೆ, ನೀವು ವಾಟ್ ಯು ಗಿವ್ ಯು ವಿಲ್ ರಿಸೀವ್ ಆ ಥರ ಹೇಳತ್ತೆ. ನೀವು ಒಳ್ಳೇದನ್ನ ಮಾಡಿದ್ರೆ ಯು ವಿಲ್ ಗೆಟ್ ಗುಡ್ ಥಿಂಗ್ಸ್ ಇನ್ ಯೋರ್ ಲೈಫ್. ಡೂ ಗುಡ್ ಥಿಂಗ್ಸ್ ಅಂತ ಹೇಳ್ತಾ ಇದೆ. ಆದ್ರಿಂದ ಇಲ್ಲಿ ಡೆತ್ ಕಾರ್ಡ್ ಒಂದು ಟ್ರಾನ್ಸ್ಫಾರ್ಮೇಶನ್ ಹೇಳುತ್ತೆ. ನಿಮ್ದು ಏನೇನು ಕೆಲವು ನೆಗೆಟಿವಿಟೀಸ್ ಇರುತ್ತೆ, ಹಿಂದೆನೆ ನಾನು ಹೇಳ್ದೆ ಲೀವ್ ಬಿಹೈಂಡ್ ಅಂತ, ಇದೊಂದು ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ. ದೇರ್ ಈಸ್ ಚೇಂಜ್, ಡೋಂಟ್ ಫಿಯರ್ ಅಬೌಟ್ ಚೇಂಜ್ ಆ ತರ ನಿಮಗೆ ಬಂದಿದೆ ಇಲ್ಲಿ. ಆದ್ರಿಂದ ದೇರ್ ಈಸ್ ಅ ಬಿಗ್ ಚೇಂಜ್ ಇನ್ ಯೋರ್ ಲೈಫ್. ಅದೇನಪ್ಪಾ ಅಂತಂದ್ರೆ ಏಸ್ ಆಫ್ ಕಪ್ಸ್. ಮೇ ಬಿ ಇನ್ ಯೋರ್ ರಿಲೇಶನ್ಶಿಪ್ ನ್ಯೂ ಪ್ರಪೋಸಲ್ ಫಾರ್ ಯು, ಅಥವಾ ಒಂದು ಜಾಬ್ ಪ್ರಪೋಸ್ ಬರಬಹುದು ನಿಮ್ಗೆ. ಆತರ ಇಲ್ಲಿ ಏಸ್ ಆಫ್ ಕಪ್ಸ್ ಹೇಳ್ತಾ ಇದೆ. ಆದ್ರಿಂದ ನಿಮಗೆ ಮುಂದೆ ಒಂದು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ಗಳಿರಬಹುದು. ಇಲ್ಲಿ ಹೈ ಪ್ರಿಸ್ಟೆಸ್ ಇರೋದ್ರಿಂದ ಒಂದು ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ, ಒಂದು ಫಿಮೇಲ್ ಗಾಡೆಸ್ ಬ್ಲೆಸ್ಸಿಂಗ್ಸ್ ಇರಬಹುದು. ಆತರ ಇಲ್ಲಿ ಏಂಜಲ್ ಬ್ಲೆಸ್ಸಿಂಗ್ಸ್ ಆತರ ಎಲ್ಲ ನಿಮ್ಗೆ ಇಲ್ಲಿ ಬರ್ತಾ ಇದೆ ಏಸ್ ಆಫ್ ಕಪ್ಸ್ ಎಲ್ಲ ಇರೋದ್ರಿಂದ. ನಿಮ್ದು 7 ಆಫ್ ಕಪ್ಸ್ ಇಲ್ಲಿ ಏನೇನು ನಿಮ್ದು ಇಲ್ಯೂಷನ್ಸ್ ಇತ್ತು, ಏನೇನು ಡ್ರೀಮ್ಸ್ ಇತ್ತು, ಮೇ ಬಿ ಇಟ್ ವಿಲ್ ಕಮ್ ಟ್ರೂ. ಮೇ ಬಿ ದೇರ್ ಈಸ್ ಎ ಮ್ಯಾಜಿಕ್ ವೀಕ್ ಅಹೆಡ್ ಆ ತರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2. ಯಾರ್ಯಾರು ಡೇಟ್ ಆಫ್ ಬರ್ತ್ 11 ಇಂದ 20 ತನಕ ಇದೆಯಾ ಅವ್ರದ್ದು ರೀಡಿಂಗ್ ನೋಡೋಣ. ಟ್ಯಾರೋ ಕಾರ್ಡ್ಸ್ ಏನ್ ಹೇಳತ್ತೆ, ಅಷ್ಟು ರಿಲೇಶನ್ಶಿಪ್ ಬಗ್ಗೆ ನೋಡೋಣ. ಇಲ್ಲಿ 6 ಆಫ್ ವ್ಯಾಂಡ್ಸ್, ಇಲ್ಲಿ ಪ್ರಿನ್ಸ್ ಆಫ್ ಕಪ್ಸ್, ಪ್ರಿನ್ಸೆಸ್ ಆಫ್ ಸಾರ್ಡ್ಸ್, 5 ಆಫ್ ಪೆಂಟಕಲ್ಸ್. ಇಲ್ಲಿ ನಿಮ್ ರಿಲೇಶನ್ಶಿಪ್ ಯಾರ್ಯಾರು ಸಿಂಗಲ್ ಆಗಿದ್ದೀರಾ ಅವ್ರಿಗೆಲ್ಲ ಇಲ್ಲೊಂದು ಪ್ರಪೋಸಲ್ ಬರ್ಬೋದು 6 ಆಫ್ ವ್ಯಾಂಡ್ಸ್ ಇರೋದ್ರಿಂದ. ಮತ್ ಯಾರ್ಯಾರಿಗೆ ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅವ್ರಿಗೊಂದು ಕಮಿಟ್ಮೆಂಟ್ ಆಗ್ಬಹುದು ಆತರ ಇಲ್ಲಿ ಹೇಳ್ತಾ ಇದೆ. ಪ್ರಿನ್ಸ್ ಆಫ್ ಕಪ್ಸ್, ಪ್ರಿನ್ಸೆಸ್ ಆಫ್ ಸಾರ್ಡ್ಸ್ ಎರಡೂ ಇರೋದ್ರಿಂದ ಇಮೋಷನಲ್ ಆಗಿ ಕೆಲವು ಡೆವಲಪ್ಮೆಂಟ್ಸ್ ಆಗಬಹುದು. ಆದ್ರಿಂದ ಇಲ್ಲಿ 5 ಆಫ್ ಪೆಂಟಕಲ್ಸ್, ದಿ ಟವರ್ ಕಾರ್ಡ್. ಕೆಲವ್ರಿಗೆ ಯಾರ್ಯಾರಿಗೆ ಬ್ರೇಕಪ್ ಆಗಿದೆ, ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅವ್ರಿಗೆಲ್ಲ ಕೆಲವು ನ್ಯೂಸ್ಗಳು ಬರಬಹುದು ಆತರ ಇಲ್ಲಿನೂ ಹೇಳ್ತಾ ಇದೆ. ಇದಕ್ಕೆ ಈ ವಾರ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಏನ್ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆತರ ನೋಡೋಣ. ಯಾವ ನ್ಯೂಸ್ಗಳು ಬರ್ಬೋದು ನಿಮ್ಗೆ ತರ ನೋಡಿದಾಗ ದಿ ಸ್ಟ್ರೆಂತ್ ಕಾರ್ಡ್, ಇಲ್ಲಿ 2 ಆಫ್ ಪೆಂಟಕಲ್ಸ್, ಇಲ್ಲಿ 9 ಆಫ್ ವ್ಯಾಂಡ್ಸ್, ಬಾಟಮ್ ಆಫ್ ದಿ ಡೆಕ್ ಕ್ವೀನ್ ಆಫ್ ಸಾರ್ಡ್ಸ್. ಇಲ್ಲಿ ಯಾರ್ಯಾರ ರಿಲೇಶನ್ಶಿಪ್ ಇದೆ ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಕೆಲವ್ರದ್ದು ಆಲ್ರೆಡಿ ಯಾರ್ಯಾರು ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ, ಮ್ಯಾರಿಡ್ ಇರಬಹುದು, ಅವ್ರದ್ದೆಲ್ಲ ರಿಲೇಶನ್ಶಿಪ್ಗಳು ಇಲ್ಲಿ ಒಂದು ಸ್ಟ್ರಾಂಗ್ ಆಗಿದೆ. ಇಮೋಷನಲ್ ಆಗಿ ನೀವು ಬಾಂಡಿಂಗ್ ಆಗಿದ್ದೀರಾ. 2 ಆಫ್ ಪೆಂಟಿಕಲ್ಸ್ ಮತ್ತೆ ಇಲ್ಲಿ 9 ಆಫ್ ವ್ಯಾಂಡ್ಸ್. ಯಾರ್ಯಾರು ಜಾಬ್ಗೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಥವಾ ಕೆರಿಯರ್ ಅಲ್ಲಿ ನೀವು ಇನ್ನೊಂದು ಒಂದು ಕೆಲಸಕ್ಕೆ, ಬೇರೆ ಕೆಲಸಕ್ಕೆಲ್ಲ ಇಂಟರ್ವ್ಯೂಗಳಿಗೆ ಅದಕ್ಕೆಲ್ಲ ಟ್ರೈ ಮಾಡಿದೀರಾ ಆತರ ಇಲ್ಲಿ ನೋಡಿದಾಗ ಇಲ್ಲಿ 2 ಆಫ್ ಪೆಂಟಿಕಲ್ಸ್, ಇಲ್ಲಿ ಕ್ವೀನ್ ಆಫ್ ಸೋರ್ಡ್ಸ್ ಇವೆಲ್ಲ ಏನ್ ಹೇಳುತ್ತೆ, ಇಲ್ಲಿ 5 ಆಫ್ ವ್ಯಾಂಡ್ಸ್ ಇದೆಲ್ಲ ನೋಡಿದಾಗ ಸ್ವಲ್ಪ ನಿಮ್ದು ರಿಸಲ್ಟ್ಸ್ ಎಲ್ಲ ನಿಧಾನ ಆಗಬಹುದು. ಯಾರ್ಯಾರ ರಿಸಲ್ಟ್ಸ್ಗೆಲ್ಲ ಕಾಯ್ತಾ ಇದ್ದೀರಾ, ಜಾಬ್ ಆಗಿರಬಹುದು ಅಥವಾ ನಿಮ್ಮ ಎಕ್ಸಾಮ್ಸ್ ಆಗಿರಬಹುದು, ಆ ತರ ನೋಡಿದಾಗ ಇಲ್ಲಿ ಸ್ವಲ್ಪ
ಲೇಟ್ ಆಗಬಹುದು, ಸ್ವಲ್ಪ ನೆಗೆಟಿವಿಟಿ ಇದೆ ಇಲ್ಲಿ ಸ್ವಲ್ಪ. ಆದ್ರಿಂದ ಇದಕ್ಕೆ ಮತ್ತೆ ನೋಡೋಣ, ಮತ್ತೆ ಏನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಬರಬಹುದು ನ್ಯೂಸ್, ಮತ್ತೆ ನೋಡೋಣ ಇಲ್ಲಿ. ಮತ್ತೆ ನೋಡಿದಾಗ ಏನ್ ಬರಬಹುದು? ಏಸ್ ಆಫ್ ಕಪ್ಸ್, ಏಸ್ ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್, ಇಲ್ಲಿ 3 ಆಫ್ ಪೆಂಟಿಕಲ್ಸ್. ಏನ್ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬರಬಹುದು? ಆ ತರ ನೋಡಿದಾಗ ಇಲ್ಲಿ ಇದೊಂದು ರೀಬರ್ತ್ ತಗೊಳುತ್ತೆ. ಏನೇ ನಿಮ್ಮ ಒಂದು ರಿಲೇಶನ್ಶಿಪ್ ಆಗಿರಬಹುದು, ಕೆರಿಯರ್ ಆಗಲಿ, ಜಾಬ್ ಆಗಿರ್ಲಿ, ಇದೊಂದು ರೀಬರ್ತ್ ತಗೊಳುತ್ತೆ. ಮತ್ ನೀವೇನ್ ಹಾರ್ಡ್ ವರ್ಕ್ ಮಾಡಿರ್ತೀರ ಇಷ್ಟು ದಿವಸ, ಅದು ಸ್ವಲ್ಪ ನಿಧಾನ ಆಗಿನಾದ್ರೂ ಅದು ಒಂದು ಒಳ್ಳೆ ನ್ಯೂಸ್ ಕೊಡುತ್ತೆ ನಿಮ್ಗೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್, ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ನಿಧಾನ ಆಗುತ್ತೆ, ಆದ್ರೆ ಯು ವಿಲ್ ಗೆಟ್ ಗುಡ್ ರಿಸಲ್ಟ್ಸ್. ಆ ತರ ಇಲ್ಲಿ ಹೇಳ್ತಾ ಇದೆ ಏಸ್ ಆಫ್ ಕಪ್ಸ್. ಮತ್ತೆ ಇದೊಂದು ರೀಬರ್ತ್ ತಗೊಂಡು ಒಂದು ಬ್ಲೆಸ್ಸಿಂಗ್ಸ್, ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ ಇದಕ್ಕೆ. ವಾಟ್ ಯು ನೀಡ್ ಟು ಲೀವ್ ಬಿಹೈಂಡ್, ನೀವು ಏನನ್ನ ಇಲ್ಲಿ ಸರೆಂಡರ್ ಮಾಡಬೇಕಾಗುತ್ತೆ. ವಾಟ್ ಯು ನೀಡ್ ಟು ಸರೆಂಡರ್, ಆ ತರ ನೋಡಿದಾಗ ಇಲ್ಲಿ ಸರೆಂಡರ್ ಸ್ಟ್ರೆಸ್, ಇಲ್ಲಿ ಸರೆಂಡರ್ ವರಿ, ಸರೆಂಡರ್ ಯುವರ್ ಅಡಿಕ್ಷನ್ಸ್, ಸರೆಂಡರ್ ಟು ಕ್ರಿಯೇಟಿವಿಟಿ. ಅದರಿಂದ ನಿಮ್ಮ ಸ್ಟ್ರೆಸ್ಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಸರೆಂಡರ್ ವರಿ, ಮೇಕ್ ಎ ಕಮಿಟ್ಮೆಂಟ್ ನಾಟ್ ಟು ಲೀಡ್ ಅನ್ ಆಂಗ್ಸೈಟಿ ಡ್ರಿವನ್ ಲೈಫ್, ಆ ತರ ಹೇಳ್ತಾ ಇದೆ. ಅದರಿಂದ ಸರೆಂಡರ್ ಯುವರ್ ಅಡಿಕ್ಷನ್ಸ್, ಆದ್ರಿಂದ ಇದಕ್ಕೆ ವಾಟ್ ಯು ನೀಡ್ ಟು ಫೋಕಸ್ ಆನ್, ಆ ತರ ನೋಡೋಣ. ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಈಗ ಬರೋ ದಿನಗಳಲ್ಲಿ, ಆ ತರ ನೋಡಿದಾಗ ಇಲ್ಲಿ ಪ್ರಿನ್ಸೆಸ್ ಆಫ್ ಪೆಂಟಿಕಲ್ಸ್, ಇಲ್ಲಿ 4 ಆಫ್ ಪೆಂಟಿಕಲ್ಸ್, ಇಲ್ಲಿ 2 ಆಫ್ ಕಪ್ಸ್, ಇಲ್ಲಿ 4 ಆಫ್ ವ್ಯಾಂಡ್ಸ್. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಫೋಕಸ್ ಆನ್ ಯುವರ್ ರಿಲೇಶನ್ಶಿಪ್ ಅಂತ ಹೇಳ್ತಾ ಇದೆ. ನಿಮ್ಗೆ ಇಲ್ಲೊಂದು ಕಮಿಟ್ಮೆಂಟ್ ಆಗ್ಬಹುದು, 2 ಆಫ್ ಕಪ್ಸ್ ಇರೋದ್ರಿಂದ. ಮತ್ ಯಾರ್ಯಾರು ಜಾಬ್, ಕೆರಿಯರ್ ಆ ತರ ಎಲ್ಲ ನೋಡಿದಾಗ ಕೆಲವು ಅಲ್ಲೂ ನಿಮ್ಗೆ ಕಮಿಟ್ಮೆಂಟ್ಸ್ ಆಗಬಹುದು, ಹೊಸ ಜಾಬ್ ನಿಮ್ಗೆ ಸಿಗಬಹುದು, ಆ ತರ ಇಲ್ಲಿ ಹೇಳ್ತಾ ಇದೆ. ಯಾರ್ಯಾರು ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅವ್ರಿಗೆಲ್ಲ ಇಲ್ಲೊಂದು ಕಮಿಟ್ಮೆಂಟ್ ಆಗ್ಲಿ, ಮ್ಯಾರೇಜ್ ಆಗ್ಲಿ ಫಿಕ್ಸ್ ಆಗಬಹುದು, ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಆಗಬಹುದು. ಆದ್ರೆ ಯು ಹ್ಯಾವ್ ಟು ವರ್ಕ್ ಹಾರ್ಡ್, 4 ಆಫ್ ಪೆಂಟಿಕಲ್ಸ್. ಆದ್ರಿಂದ ನೀವು ಸ್ವಲ್ಪ ಅದಕ್ಕೋಸ್ಕರ ವರ್ಕ್ ಮಾಡಬೇಕು. ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ವರ್ಕ್, ಕಮಿಟ್ಮೆಂಟ್. ಇಲ್ಲಿ ಅಡ್ವೈಸ್ ನೋಡೋಣ, ಏನಿದೆ ಅಡ್ವೈಸ್ ನಿಮ್ಗೆ. ಈ ಟ್ಯಾರೋ ಕಾರ್ಡ್ಸ್ ಏನ್ ಅಡ್ವೈಸ್ ಕೊಡ್ತಾ ಇದೆ ನಿಮ್ಗೆ. 4 ಆಫ್ ವ್ಯಾಂಡ್ಸ್, 7 ಆಫ್ ಸೋರ್ಡ್ಸ್, 6 ಆಫ್ ಸೋರ್ಡ್ಸ್. ಇಲ್ಲಿ ಮತ್ತೆ ರೀಬರ್ತ್ ಬಂದಿದೆ ನಿಮ್ಗೆ. ಇದೊಂದು ಏನ್ ಅಡ್ವೈಸ್ ಕೊಡ್ತಾ ಇದೆ ಅಂತಂದ್ರೆ, ನಿಮ್ಮ ಏನೇನೋ ಯೋಚನೆಗಳಿರಬಹುದು ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ. ಇಲ್ಲೊಂದು ಸೆಲೆಬ್ರೇಷನ್ ಇದೆ ನಿಮ್ಗೆ. ನಿಮ್ಗೊಂದು ಒಳ್ಳೆ ಜಾಬ್ ಸಿಗಬಹುದು, ನಿಮ್ ಕೆರಿಯರ್ ಮುಂದೆ ಚೆನ್ನಾಗ್ ಆಗಬಹುದು, ರಿಲೇಶನ್ಶಿಪ್ ಚೆನ್ನಾಗ್ ಆಗಬಹುದು. ಆ ತರ ಇಲ್ಲಿ 4 ಆಫ್ ವ್ಯಾಂಡ್ಸ್ ನಿಮ್ಗೆ 2 ಸಾರಿ ಬಂದಿದೆ. ಆದ್ರಿಂದ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, 7 ಆಫ್ ಸೋರ್ಡ್ಸ್, ನಿಮ್ ಹಾರ್ಡ್ ವರ್ಕ್ ಆಗಿರಬಹುದು, ಇಷ್ಟು ದಿವಸ ನಿಮ್ ಡ್ರೀಮ್ಸ್ ಇರಬಹುದು, ಅದೆಲ್ಲ ಫುಲ್ಫಿಲ್ ಆಗುತ್ತೆ. ಬರೋ ದಿನಗಳಲ್ಲಿ ನಿಮ್ಗೆ ಇಲ್ಲೊಂದು ರಿಲೊಕೇಶನ್ ಇರಬಹುದು, ಜಾಬ್ ಆಗಿರಬಹುದು, ಕೆರಿಯರ್ ಆಗಿರಬಹುದು. ಆದ್ರಿಂದ ಇದಕ್ಕೆ ಒಂದು ಫೈನಲ್ ಕಾರ್ಡ್ ನೋಡೋಣ, ಏನ್ ಬರಬಹುದು, ಒಂದು ಅಡ್ವೈಸ್. ಆ ತರ ನೋಡಿದಾಗ ದಿ ವರ್ಲ್ಡ್ ಕಾರ್ಡ್ ಇಲ್ಲಿ ನಿಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಇದೊಂದು ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಇಲ್ಲಿ ನಿಮ್ಗೊಂದೊಳ್ಳೆ
ಟ್ರಾನ್ಸ್ಫಾರ್ಮೇಶನ್ ಇದೆ, ಒಳ್ಳೆ ಫ್ಯೂಚರ್ ಇದೆ ಮುಂದೆ ಬರೋ ದಿನಗಳಲ್ಲಿ. ನಿಮ್ಮ ಕೆರಿಯರ್ ಅಲ್ಲಾಗ್ಲಿ, ನಿಮ್ಮ ಜಾಬ್ ಅಲ್ಲಾಗ್ಲಿ ಅಥವಾ ರಿಲೇಶನ್ಶಿಪ್ ನಲ್ಲಾಗ್ಲಿ ಕೆಲವು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ಗಳು ಬರಬಹುದು ನಿಮ್ಗೆ ಅನ್ನೋದನ್ನ ದಿ ವರ್ಲ್ಡ್ ಕಾರ್ಡ್ ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 3ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಪೈಲ್ ನಂಬರ್ 3 ಯಾರ್ಯಾರ ಡೇಟ್ ಆಫ್ ಬರ್ತ್ 21 to 31 ಇದೆಯೋ ಅವ್ರದ್ದು ರೀಡಿಂಗ್ ನೋಡೋಣ. ಈಗ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು. ಫಸ್ಟ್ ರಿಲೇಶನ್ಶಿಪ್ ನೋಡೋಣ. ಈ ವಾರ ಬರೋ ವಾರದಲ್ಲಿ ನಿಮ್ಮ ರಿಲೇಶನ್ಶಿಪ್ ಹೇಗಿರುತ್ತೆ. ವಾಟ್ ಎಫೆಕ್ಟ್ಸ್ ಯುವರ್ ರಿಲೇಶನ್ಶಿಪ್. ದಿ ಡೆತ್ ಕಾರ್ಡ್, ದಿ ಟವರ್ ಕಾರ್ಡ್, 9 of Pentacles, ಇಲ್ಲಿ ಕಿಂಗ್ ಆಫ್ ಪ್ಯಾಂಟಿಕಲ್ಸ್. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಕೆಲವರು ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಯಾರ್ಯಾರ್ದು ಬ್ರೇಕಪ್ ಆಗಿದೆ ಅವ್ರದನ್ನ ತೋರಿಸ್ತಾ ಇದೆ ಇಲ್ಲಿ. ಅವ್ರಿಗೆ ಇಲ್ಲೊಂದು ರೀಬರ್ತ್ ಇರಬಹುದು. ಕೆಲವರು ವೇಟ್ ಮಾಡ್ತಾ ಇದ್ದೀರಾ ಕಾಲ್ಗೋಸ್ಕರ, ಅವ್ರಿಗೆಲ್ಲ ಕಾಲ್ ಬರಬಹುದು. ಇಲ್ಲಿ ಕಿಂಗ್ ಆಫ್ ಪ್ಯಾಂಟಿಕಲ್ಸ್, 9 of Pentacles ಇವೆಲ್ಲ ಕೆಲವು ಅವ್ರಿಗೆ ಅವೇಕ್ನಿಂಗ್ ಆಗಬಹುದು ಅನ್ನೋದನ್ನ ಹೇಳುತ್ತೆ. ಯಾರು ತುಂಬಾ ದಿವಸದಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವ್ರಿಗೊಂದು ಅವೇಕ್ನಿಂಗ್ ಆಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿ ನಿಮಗೆ ಕಾಲ್ ಮಾಡಬಹುದು ಅನ್ನೋದನ್ನ ಹೇಳುತ್ತೆ ಈ ರಿಲೇಶನ್ಶಿಪ್ ನಲ್ಲಿ. ಮತ್ತೆ ಇದಕ್ಕೆ ವಾಟ್ ಆರ್ ದಿ ಆಪರ್ಚುನಿಟೀಸ್. ಕಿಂಗ್ ಆಫ್ ಕಪ್ಸ್, ಇಲ್ಲಿ ದಿ ಸ್ಟ್ರೆಂತ್ ಕಾರ್ಡ್, ದಿ ಮೂನ್ ಕಾರ್ಡ್. ಈ ಬರೋ ವಾರದಲ್ಲಿ ನಿಮ್ಗೆ ಏನೇನು ಆಪರ್ಚುನಿಟೀಸ್ ಬರಬಹುದು ಅನ್ನೋದನ್ನ ನೋಡ್ದಾದ್ರೆ, ಇಲ್ಲಿ 10 of Cups ಇರೋದ್ರಿಂದ ಯು ವಿಲ್ ಬಿ ಹ್ಯಾಪಿ. ನಿಮ್ಗೆ ಒಂದು ಒಳ್ಳೆ ನ್ಯೂಸ್ ಬರಬಹುದು. ಯಾವ್ದಾದ್ರೂ ಆಗಿರಬಹುದು, ನಿಮ್ ಜಾಬ್ ಆಗಿರಬಹುದು, ಕೆರಿಯರ್ ಆಗಿರಬಹುದು. ಯು ಫೀಲ್ ಹ್ಯಾಪಿ, ಆತರ ಇಲ್ಲಿ ತೋರಿಸ್ತಾ ಇದೆ. ದಿ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ನಿಮ್ಮ ಒಂದು ರಿಲೇಶನ್ಶಿಪ್ ಇಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದನ್ನ ಹೇಳತ್ತೆ. ಯಾವುದೇ ಒಂದು ನ್ಯೂಸ್ ಬಂದ್ರೂ ನಿಮ್ಗೆ ಅದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಆತರ ಇಲ್ಲಿ ಕಿಂಗ್ ಆಫ್ ಕಪ್ಸ್. ನೀವು ಖುಷಿಯಾಗಿರ್ತೀರಾ. ರಿಲೇಶನ್ಶಿಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ನಾನು ಹಿಂದೆನೆ ಹೇಳಿದೆ. ಕೆಲವ್ರಿಗೆಲ್ಲ ಒಂದು ಕಾಂಟ್ಯಾಕ್ಟ್ ಬರಬಹುದು. ದಿ ಮೂನ್ ಕಾರ್ಡ್ ಸ್ವಲ್ಪ ಡಿಪ್ರೆಷನ್ ತೋರಿಸ್ತಾ ಇದೆ. ಯಾರ್ಯಾರು ಬೇಜಾರಲ್ಲಿದ್ದೀರಾ, ಡಿಪ್ರೆಷನ್ ಅಲ್ಲಿದ್ದೀರಾ, ಅವ್ರಿಗೆಲ್ಲ ಹ್ಯಾಪಿ ನ್ಯೂಸ್ ಬರಬಹುದು ಅನ್ನೋದನ್ನ ಹೇಳ್ತಾರೆ. ವಾಟ್ ಯು ಶುಡ್ ಫೋಕಸ್ ಆನ್. ನೀವು ಯಾವ್ದ್ರ ಕಡೆ ಗಮನ ಹರಿಸಬೇಕು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ದಿ ಲಾರ್ಡ್ ಕಾರ್ಡ್, ದಿ ಹ್ಯಾಂಗ್ಡ್ ಮ್ಯಾನ್, ದಿ ವರ್ಲ್ಡ್ ಕಾರ್ಡ್, 4 of Wands. ನೀವು ಈ ಬರೋ ದಿನಗಳಲ್ಲಿ ನಿಮ್ಗೆ ನಾನು ಮೊದಲೇ ಹೇಳಿದೆ, ನಿಮ್ಗೊಂದು ಒಳ್ಳೆ ಹ್ಯಾಪಿ ನ್ಯೂಸ್ ಬರೋದಿದೆ ಅಂತ. ಅದು ಒಂದು ಕಮಿಟ್ಮೆಂಟ್ ಆಗಿರಬಹುದು. ಯಾರ್ಯಾರು ಡಿಪ್ರೆಷನ್ ಅಲ್ಲಿ ಇದ್ರಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ, ಬ್ರೇಕಪ್ ಆಗಿತ್ತು, ಅವ್ರಿಗೆಲ್ಲ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿ ನಿಮ್ಗೆ ಮತ್ತೆ ಇಲ್ಲಿ ಒಂದು ಕಮಿಟ್ಮೆಂಟ್ ಆಗಬಹುದು. ಆತರ ಇಲ್ಲಿ ನಿಮ್ಗೆ ಒಂದು ಹ್ಯಾಪಿ ನ್ಯೂಸ್ ಬರಬಹುದು ಅನ್ನೋದನ್ನ ಹೇಳ್ತಾ ಇದೆ. ದಿ ಹ್ಯಾಂಗ್ಡ್ ಮ್ಯಾನ್ ಅಷ್ಟೇನೆ, ನಿಮ್ಗೊಂದು ಟ್ರಾನ್ಸ್ಫಾರ್ಮೇಶನ್ ತೋರಿಸುತ್ತೆ, ಒಂದು ಅವೇಕ್ನಿಂಗ್ ತೋರಿಸುತ್ತೆ. ಆದ್ರಿಂದ ಬರೋ ದಿನಗಳಲ್ಲಿ ಯು ವಿಲ್ ಬಿ ಹ್ಯಾಪಿ ಅನ್ನೋದನ್ನ ಮತ್ತೆ ಈ ಕಾರ್ಡ್ ಹೇಳ್ತಾ ಇದೆ. ಯು ಶುಡ್ ಫೋಕಸ್ ಆನ್ ಯುವರ್ ಹ್ಯಾಪಿನೆಸ್. ಆ ಡಿಪ್ರೆಷನ್ ಅದೆಲ್ಲ ತೆಗೆದು, ನಿಮ್ ಒಂಟಿತನ ಅದೆಲ್ಲ ಬಿಟ್ಟು ನೀವು ಖುಷಿಯಾಗಿ ಅದ್ರ ಕಡೆ ಗಮನ ಹರಿಸಿ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ವಾಟ್ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಯು ವಿಲ್ ರಿಸೀವ್. ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ಬೋದು ನಿಮ್ಗೆ. ಆ ತರ ನೋಡಿದಾಗ ಇಲ್ಲಿ 5 of Pentacles, Princess of Wands ಮತ್ತೆ 10 of Cups. ಇಲ್ಲಿ ಕಿಂಗ್ ಆಫ್ ಪ್ಯಾಂಟಿಕಲ್ಸ್. ಇಲ್ಲಿ ನಿಮ್ಗೆ ಜಾಬ್ ಅಲ್ಲಿ ಆಗಿರಬಹುದು, ಬಿಸ್ನೆಸ್ ನಿಮ್ಗೆ ಚೆನ್ನಾಗುತ್ತೆ, ಒಂದು ನ್ಯೂಸ್ ಬರುತ್ತೆ ನಿಮ್ಗೆ. ಇಲ್ಲಿ 5 of Pentacles, ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಆ ಥರ ಎಲ್ಲ ನೋಡಿದಾಗ ನಿಮ್ಗೆ
ಜಾಬ್ನು ಸೆಲೆಕ್ಷನ್ ಆಗಬಹುದು, ನಿಮ್ಮ ಕೆರಿಯರ್ ಅಲ್ಲಿ ಒಳ್ಳೆ ಒಂದು ಸಂಭಾವನೆ ಬರೋ ನಿರೀಕ್ಷೆ ಇದೆ ಇಲ್ಲಿ. ಅಟ್ ದಿ ಎಂಡ್ ಆಫ್ ದಿ ಡೇ ಯು ವಿಲ್ ಬಿ ಹ್ಯಾಪಿ ಅನ್ನೋದನ್ನ ಹೇಳ್ತಾ ಇದೆ. ಪೈಲ್ ನಂಬರ್ 3 ಮತ್ತೆ ವಾಟ್ ಯು ನೀಡ್ ಟು ಸರೆಂಡರ್. ಆ ತರ ನೋಡಿದಾಗ ಈ ವಾರ ನೀವು ಏನನ್ನ ಸರೆಂಡರ್ ಮಾಡಬೇಕು, ವಾಟ್ ಯು ಹ್ಯಾವ್ ಟು ಲೀವ್ ಬಿಹೈಂಡ್. ಆ ತರ ನೋಡಿದಾಗ ಸರೆಂಡರ್ ಯುವರ್ ಈಗೋ ಅಂತ ಹೇಳುತ್ತೆ, ಸರೆಂಡರ್ ಟು ಜಾಯ್, ಮತ್ತೆ ಸರೆಂಡರ್ ಟು ಪ್ಲೇ. ಇಲ್ಲಿ ಸರೆಂಡರ್ ಅನ್ಹೆಲ್ದಿ ರಿಲೇಶನ್ಶಿಪ್ಸ್. ಆ ಥರ ನೋಡಿದಾಗ ನಿಮ್ ಈಗೋ ಬಿಡಿ ಅಂತ ಹೇಳ್ತಾ ಇದೆ. ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ಜಾಬಲ್ಲಾಗ್ಲಿ ಅಲ್ಲೆಲ್ಲ ನಿಮ್ಗೆ ಕೆಲವು ಅನ್ಪ್ಲೆಸೆಂಟ್ ಸಿಚುಯೇಷನ್ಗಳೆಲ್ಲ ಇದ್ದಾಗ ನಿಮ್ ಈಗೋ ಬಿಟ್ಟು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದು ನೋಡಿ. ಕಲ್ಟಿವೇಟ್ ಗ್ರ್ಯಾಟಿಟ್ಯೂಡ್, ಸರೆಂಡರ್ ಟು ಜಾಯ್. ನಾ ಹೇಳ್ದೆ ಯು ವಿಲ್ ಬಿ ಹ್ಯಾಪಿ. ನಿಮ್ಮ ಯಾವ್ದ್ಯಾವ್ದು ಲೋನ್ಲಿನೆಸ್ ಇರಬಹುದು, ಡಿಪ್ರೆಷನ್ ಇರಬಹುದು, ಅದೆಲ್ಲ ಬಿಟ್ಟು ಸರೆಂಡರ್ ಟು ಜಾಯ್, ಪಾಸಿಟಿವಿಟಿ ಕಡೆ ಗಮನ ಕೊಡಿ ಅನ್ನೋದನ್ನ ಹೇಳತ್ತೆ. ಸರೆಂಡರ್ ಟು ಪ್ಲೇ, ಆದ್ರಿಂದ ನೀವು ನಿಮ್ಮ ರಿಜ್ಯುವಿನೇಟ್ ಮಾಡ್ಕೊಳ್ಳಿ. ನಿಮ್ದೇನೋ ಸ್ಟ್ರೆಸ್ ಇರಬಹುದು, ಬೇಜಾರಿರ್ಬೋದು, ಅದೆಲ್ಲ ಬಿಟ್ಟು ನಿಮ್ಮನ್ನ ನೀವು ರಿಜ್ಯುವಿನೇಟ್ ಮಾಡಿಕೊಂಡು ಇನ್ನರ್ ವರ್ಕ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಒಂದು ಹ್ಯಾಪಿ ಲೈಫ್ ಇದೆ ಮುಂದೆ. ಆ ತರ ಇಲ್ಲಿ ತೋರಿಸ್ತಾ ಇದೆ. ಸರೆಂಡರ್ ಅನ್ಹೆಲ್ದಿ ರಿಲೇಶನ್ಶಿಪ್ಸ್, ಯಾವ್ದ್ಯಾವ್ದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಕೆಲವು ರಿಲೇಶನ್ಶಿಪ್ಗಳನ್ನ ಮರೆತು ಯಾವಾಗಲೂ ಖುಷಿಯಾಗಿರೋದನ್ನ ನೋಡಿ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಸರೆಂಡರ್ ಅನ್ಹ್ಯಾಪಿ ರಿಲೇಶನ್ಶಿಪ್ಸ್, ಅನ್ರಿವಾರ್ಡಿಂಗ್ ಜಾಬ್ಸ್, ನೋ ಪ್ರಾಫಿಟ್ ಬಿಸ್ನೆಸ್, ಆ ತರ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಏನ್ ಅಡ್ವೈಸ್ ಕೊಡುತ್ತೆ ಇದು ನೋಡೋಣ. ವಾಟ್ ಆರ್ ದಿ ಅಡ್ವೈಸ್? ಟ್ಯಾರೋ ಕಾರ್ಡ್ಸ್ ಇಂದ ನಿಮ್ಗೆ ಏನ್ ಅಡ್ವೈಸ್ ಇರ್ಬೋದು ಬರೋ ವಾರದಲ್ಲಿ ತರ ನೋಡಿದಾಗ 4 ಆಫ್ ಪೆಂಟಿಕಲ್ಸ್, ದಿ ಸ್ಟಾರ್ ಕಾರ್ಡ್, ಕ್ವೀನ್ ಆಫ್ ಕಪ್ಸ್, ಪ್ರಿನ್ಸ್ ಆಫ್ ವ್ಯಾಂಡ್ಸ್. ಇಲ್ಲಿ ಏನ್ ಅಡ್ವೈಸ್ ನಿಮ್ಗಿದೆ ಅಂತ ಹೇಳಿದ್ರೆ, ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಮತ್ತೆ ನಿಮ್ ರಿಲೇಶನ್ಶಿಪ್ ನಲ್ಲಿ ಬಿ ಇಮೋಷನಲ್ ಆ ತರ ಹೇಳುತ್ತೆ. ಕೆಲವು ಡಿಸಿಷನ್ ಮೇಕಿಂಗ್ ಇರಬಹುದು, ಜಾಬ್ ಅಲ್ಲಾಗ್ಲಿ, ಕೆರಿಯರ್ ಆಗ್ಲಿ, ರಿಲೇಶನ್ಶಿಪ್ ನಲ್ಲಾಗ್ಲಿ. ಇಲ್ಲಿ ಕ್ವೀನ್ ಆಫ್ ಕಪ್ಸ್, ಕಿಂಗ್ ಆಫ್ ಸಾರ್ಡ್ಸ್. ಯಾವುದೇ ಡಿಸಿಷನ್ಗಳು ತಗೋಬೇಕಾದ್ರೆ ಬಿ ವೈಸ್, ಡೋಂಟ್ ಬಿ ಇಮೋಷನಲ್, ಆ ತರ ಇಲ್ಲಿ ಹೇಳ್ತಾ ಇದೆ. ಕೆಲವು ಸಾರಿ ನೀವು ಡಿಸಿಷನ್ಗಳನ್ನ ತಗೋಬೇಕಾದ್ರೆ ಸ್ವಲ್ಪ ಯೋಚಿಸಿ ಡಿಸಿಷನ್ಗಳನ್ನ ತಗೊಳ್ಳಿ, ಆ ತರ ಇಲ್ಲಿ ನಿಮ್ಗೆ ಒಂದು ಅಡ್ವೈಸ್ ಇದೆ. ಆದ್ರಿಂದ ಬಿ ವೈಸ್. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಎಲ್ಲ ಇರೋದ್ರಿಂದ ಕೆಲವು ಸರಿ ನೀವು ಇನ್ವೆಸ್ಟ್ಮೆಂಟ್ ಕಡೆ ಸ್ವಲ್ಪ ಹುಷಾರಾಗಿರ್ಬೇಕು. ಬಿ ಕಾಷಸ್ ಅಂತ ಹೇಳ್ತಾ ಇದೆ. ಇನ್ವೆಸ್ಟ್ಮೆಂಟ್ ಆಗಿರಬಹುದು, ನಿಮ್ ಸ್ಯಾಲ್ರಿ ಆ ತರ ಎಲ್ಲ ಮಾತಾಡುವಾಗ ಬಿ ಕಾಷಸ್, ಆ ತರ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ. ಕೆಲವು ಸರಿ ಮೊದಲೇ ಹೇಳ್ದೆ ಇಲ್ಲಿ ನಿಮ್ಗೆ ಸ್ವಲ್ಪ ಡಿಪ್ರೆಷನ್ ಇದೆ, ಸ್ವಲ್ಪ ಬೇಜಾರಿದೆ, ಅದೆಲ್ಲ ಬಿಟ್ಟು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಸೊ ದಟ್ ಯುವರ್ ಸ್ಟಾರ್ ವಿಲ್ ಶೈನ್. ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ಈ ಪೈಲ್ ನಂಬರ್ 3 ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.